ಓ ಹಿ ಐಕೆ ಆರ್ನ್ ಬನ್ನಿ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಹಿಂಗಿದೆ ವ್ಯೂ. ಐ ಥಿಂಕ್ ಅಲ್ಲಿ ಟಾಪಲ್ಲಿ ಹಟ್ಟು ಮಾತಾ ಟೆಂಪಲ್ ಇದೆಯಂತೆ. ನೈಸ್. ನಾವೊಂದು ಸ್ವಲ್ಪ ಹೊರಗಡೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಬರ್ತೀವಿ ಅಂತೇಳಿ ಈ ಕಡೆ ಹೋದರೆ ಇದು ಮೋಸ್ಟ್ಲಿ ಡೆಡ್ ಎಂಡ್. ಇಲ್ಲಿ ಹೋದರೆ ಅವರೊಂದು ಹೇಳಿದರು ತಾನಿದಾರ ಅಂತ ಒಂದೇನೋ ವ್ಯಾಲಿ ಥರ ಇದೆಯಂತೆ, ಅಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಒಂದು ಚರ್ಚ್ ಇದೆ, ಸ್ವಲ್ಪ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ತೀವಿ. ಸ್ಟಿಲ್ ಗೆಟಿಂಗ್ ಯೂಸ್ ಟು ದಿಸ್ ಗ್ಲೌಸ್. ಸ್ವಲ್ಪ ಅದು ಇನ್ನೂ ಬ್ರೇಕಿನ್ ಆಗಿಲ್ಲ ಆ್ಯಕ್ಚುಲಿ. ಹಾಕೊಂಡ್ರೆ ಒಳ್ಳೆ ಶೆಕೆನೇ ಸ್ಟಾರ್ಟ್ ಆಗುತ್ತೆ. ಇದು ಇವ್ರದ್ದು ವಾಟರ್, ಅದು ನಾನು ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ನೈಟ್ ಅರೌಂಡ್ 10 ಡಿಗ್ರಿ, ಐ ಥಿಂಕ್ ರಾತ್ರಿ ಒಂದು 5 ಡಿಗ್ರಿ ಹೋಗಿತ್ತು ಅನಿಸುತ್ತೆ. ಇವತ್ತಿದ್ದು ಎಕ್ಸ್ಪ್ಲೋರ್ ಇವಾಗ ಶುರು ಆಗ್ತದೆ. ಬಿಸಿಲು ಹತ್ರ ಹೋದ ಕೂಡಲೇ ಸ್ವಲ್ಪ ಬೆವರು ಥರ ಇದೆ, ಬಟ್ ಮೊಮೆಂಟ್ ಎಲ್ಲಿಯಾದ್ರು ಸ್ವಲ್ಪ ನೆರಳಿರೋ ಥರ ಹೋದ ಕೂಡಲೇ ಸಡನ್ ಕೋಲ್ಡ್. ಆಲ್ಮೋಸ್ಟ್ 10 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ ನೆರಳು ಮತ್ತು ಬಿಸಿಲು ನಡುವೆ. ಲಾಸ್ಟ್ ಟೈಮ್ ಅಲ್ಲಿಂದ ಮೇಲ್ಗಡೆ ಅವಲಾಂಚ್ ಅದು ಬಿದ್ದು ಇಲ್ಲಿ ರೋಡ್ ಕ್ಲೋಸ್ ಆಗಿತ್ತು ಅಂತ ಕಾಣ್ತಾ ಇದೆ. ಇವಾಗ ಓಕೆ. చలే ఉందండా? పో 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 పో. పుట్టుకు అవలాంచే ಶುರು ಆಡಿ ಇನ್ನು ಬೈಕ್ ಒಟ್ಟಿಗೆ ಹೋಗು. ಅವಲಾಂಚೆ ಓ ಅಂಚದೆ ಪುನಃ. Catch bro. ಓ ಅಂದೆಲ್ಲ ಹಾರ್ಟಿಯ ಬಾನು ಕಡ್ಡೆ ಪಡ ನೀಲ ಬಣ. ಮೀನ್ ಮಾರ್ಕೆಟ್ ಮೀನು ಮಾರ್ಕೆಟ್ ಫ್ರೆಶ್ ಬೈಕ್. ಇಲ್ಲಿಂದ ಸೈಡ್ ಹೋದ ಕೆಳಗೆ ಈ ಕೆಲವು ಕಡೆ ಎಲ್ಲ ಫುಲ್ಲು ಐಸ್ ಇದ್ದು ಅದು ಜಾರುತ್ತೆ ಗಾಡಿ. ದಿಸ್ ಇಸ್ ನೈಸ್. ಟರ್ನಲ್ಲಿ ಹಾರ್ನ್ ಹಾಕದೆ ಹೋಗ್ತಾ ಇದ್ದೆ, ಆಮೇಲೆ ಹಾರ್ನ್ ಹಾಕಿ ಅಂತ. ಓಕೆ, ಅದು ಸ್ವಲ್ಪ ಐಸ್ ಜಾರುತ್ತೆ. ಗೊತ್ತಿಜಿ ಆ ಹಾರ್ನ್ ಪಾಡೋದಲ್ಲೇ ಪಾ
ಇದು ಪುರ ಜಾರುಂಡ ಬಾಕಿ, ಇದು ಜಾರಿದ್ರು ಎಲ್ಲಿಯಾರು ನಾವು ಆ ಕಡೆನೇ ಬಾಕಿ ಆಗ್ತೀವಿ. ಓ ಹಿ 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 ಐಕೆ ಹಾರ್ನ್ ಬನ್ನಿ ಅವರು ಅವೇ ಅವರಲ್ಲಿ ಹಾರ್ನ್ ಹಾಕಿದ್ರು, ನಮಗೆ ಏನಕ್ಕಂತ ಗೊತ್ತಾಗಲಿಲ್ಲ. ಓ ಶಿಟ್, ಒಂದು ಡೇಂಜರ್. ರಪ್ಪ ಮೂವಪ್ಪಿನಡ್ಡ ಅವ್ರು ಹಾರ್ನ್ ಹಾಕಿದ್ದು ನಮ್ಮನ್ನು ನೋಡಿ ಇಲ್ಲಿ ಆಗಲ್ಲ ಅಂತೇಳಿ. ಬಟ್ ಒಂದಲ್ಲ ಡೇಂಜರ್ ಮುಲ್ಪ ಅಂತು ನಾ ರಟ್ಟೀಸ್ ಒಂಜಿ ಓ ಅವು ಜಾರ್ ದಿನದಲ್ಲ ಒಂದು ಪುರ. आप इसलिए और डाले थे. वो कब हुआ था? अभी तो हाँ अभी हुआ थोड़ी देर अरे अभी कैसे? अभी आएगा PWD वाला वो क्लीन करेंगे क्या? पता नहीं कितने टाइम में आएंगे. कितने टाइम में आएंगे? ओके. आप कहाँ जा रहे थे? हम ऐसे ही ऊपर घूम के आने के लिए. मतलब क्लीन किया तो भी कितना टाइम लगेगा? अभी कोई आइडिया नहीं, अभी तो कोई आया भी नहीं है. आया भी नहीं है ना? आएंगे तो 2-3 घंटे तो लग ही जाएगा. 12 बजे तक. ಓಕೆ ಥ್ಯಾಂಕ್ ಯು ಬೇ. ಅವರು PWD ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾರಂತೆ. ಅದು ಇನ್ನೂ ಅವ್ರಿಗೂ ಇನ್ನೂ ಬಂದು ಅದ ನಂತರ ಕ್ಲೀನ್ ಮಾಡಿ ಅದು ಮಿನಿಮಮ್ ಒಂದು 3-4 hours ತಗೊಳುತ್ತೆ ಅಂತ ಹೇಳ್ದ. ಐದು ನಿಮಿಷ ಅಂತೂ ಪೋಯ್. ಓಕೆ, ಇಲ್ಲಿ ಬಂದು ಇಲ್ಲಿ ಹೋದರೆ ಆ್ಯಕ್ಚುಲಿ ನಮ್ಮದು ಹಟು ಮಾತಾ ಅಂತೇಳಿ ಇಲ್ಲಿ ಹೋದರೆ, ಇಲ್ಲಿ ತುದಿ ಹೋದರೆ ನಮಗೆ ಆ ಟೆಂಪಲ್ ಇದೆ. ಬಟ್ ಇವಾಗ ಅದು ಫುಲ್ ಕ್ಲೋಸ್ಡ್ ಅಂತೆ ರೋಡು. ಈವನ್ ಜೀಪ್ ಕೂಡ ಅಲೋ ಮಾಡಲ್ಲ, ಅಂದರೆ ಫುಲ್ ಸ್ನೋ ಇದೆ ರೋಡಲ್ಲಿ ಕೂಡ. ಸೊ ಇಲ್ಲಿವರೆಗೆ ನಾವು ಟ್ರೈ ಮಾಡೋಣ ಅಂತೇಳಿ ಬಂದ್ವಿ, ಬಟ್ ಮೋಸ್ಟ್ಲಿ ಆಗಲ್ಲ. ಇಲ್ಲೇ ಟೀಗೆ ಅಂತೇಳಿ ಒಂದು ಚೌಮೀನೆಲ್ಲ ಆರ್ಡರ್ ಮಾಡಿದ್ವಿ, ತಿನ್ಕೊಂಡು ಆಮೇಲೆ ಐ ಥಿಂಕ್ ಬೇರೆ ಏನಾದ್ರು ರೂಟ್ ನೋಡ್ಕೊಂಡು ಹೋಗ್ತೀವಿ. ಈ ಕಡೆ ಎಲ್ಲಿ ಹೋದರೆ ಸಾಯಿ ಅಂತ ಒಂದು ಊರ ಹೆಸರು ಇದೆ. ಸುಮ್ಮನೆ ಸಾಯಿಗೆ ಸಾಯಿ ಊರು ಹೋಗ್ಬೇಕಂತೆ ಒಂದು ಆಸೆ. ಹೋಗೋಣ. ಭಯಂಕರ ರಿಸ್ಕೆಂಡು ಮಾತ್ರ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕೆಳಗಡೆ. ಒಂದು ಓ ಕರೆಕ್ಟ್, ತುದಿಯಲ್ಲಿ ಕಾಣ್ತದೆ ಸ್ವಲ್ಪ ಹಟ್ಟು ಮಾತ. ಸೊ ಅಲ್ಲಿ ಹೋಗೋಕ್ಕೆ 3 ಕಿಲೋಮೀಟರ್, 3 ಅಲ್ಲ ಒಟ್ಟು 9 ಕಿಲೋಮೀಟರ್ ಟ್ರೆಕ್ ಇದೆ. ಗಾಡಿ ಹೋಗುತ್ತೆ ಅಂತೆ, ಬಟ್ ಇವಾಗ ಹೋಗಲ್ಲ. ಅದು ಮೇ 15 ನಂತರ ಏನೋ ಓಪನ್ ಆಗುತ್ತೆ ಅಂತ ಹೇಳಿದರು. ಈಗ ಫುಲ್ ಸ್ನೋ ಇದೆ. ಒಂದು 3 ಕಿಲೋಮೀಟ್ರ್ವರೆಗೆ ವಾಕ್ ಮಾಡಿ ಹೋಗ್ಬೋದಂತೆ, ಅಲ್ಲಿಂದ ಫುಲ್ ಐಸ್ ಇದೆ. ಬಟ್ ನಮ್ಮದು ಏನಾಗಿದೆ ಅಂದರೆ ಈ ಸಲ ಕಾಲು ಇದರಲ್ಲಿ ಏನು ವಾಕಿಂಗ್ ಇದು ಇದೇ ಇಲ್ಲ. ಎಷ್ಟು ಡೌನ್ ಇದೆ ಅಂದರೆ ಇದು ಟೈಪ್ ಸ್ಕೇರಿ. ಅದು ಅಲ್ಲಿ ಕಾಣ್ತಾ ಇರೋದು ಇದು ಆ್ಯಪಲ್ ಟ್ರೀಸ್. ಅದು ಈಗ ಫುಲ್ ಎಲ್ಲ ಬಿದ್ದಿದೆ ವಿಂಟರೆಲ್ಲ. ಇನ್ನು ಸ್ವಲ್ಪ ಟೈಮೆಲ್ಲ ಆಗುತ್ತೆ ಆ್ಯಪಲ್. ಕುರಿಗಳು ಸಾರು ಕುರಿಗಳು.
ರೋಡ್ ಹೆಂಗೆ ಅಂದರೆ ಆಲ್ಮೋಸ್ಟ್ ಫುಲ್ ಡೌನ್. ಸ್ವಲ್ಪ ಕಡಿಮೆ ಸಿ ಸಿ ಇದೆಲ್ಲ ಬಂದರೆ ಮೋಸ್ಟ್ಲಿ ಹತ್ತಕ್ಕೆ ಆಗಲಿಕ್ಕಿಲ್ಲ ಈಗ. ವಾಶ್ರೂಮ್ ಯೂಸ್ ಮಾಡಬೇಕಿತ್ತು, ಬೇರೆ ಎಲ್ಲೂ ಸಿಕ್ಕಿಲ್ಲ. ಇಲ್ಲೊಂದು ಒಳ್ಳೆ ಇದಿದೆ, ಶಾಲೆ ಇದೆ. ಓಕೆ, ಇದೊಂದು ಶಾಲೆ. ಇಲ್ಲೊಬ್ರು ಟೀಚರ್ ಇದ್ರು, ಭಾರಿ ಚಂದ ಇದ್ರು ಟೀಚರ್. ಸಾಯಿಗೆ ಫುಲ್ ಖುಷಿ ಆಯ್ತು ಟೀಚರನ್ನು ನೋಡಿ. ಭಾರಿ ಚಂದ ಇದ್ರ ಭಾರಿ ಚಂದ ಇದ್ರ ಅಂತ. ಸಕ್ಕ ಚೆನ್ನಾಗಿದೆ ಇದು. ಫುಲ್ ಇಲ್ಲಿ ಅದರಲ್ಲೆಲ್ಲ ಈ ಥರ ಮನೆ ಇದೆ. ಎಕ್ಸ್ಪ್ಲೋರೇಷನ್ ಆಯಿತು. ಸಾಯಿ ದೂರ ಹುಡ್ಕೊಂಡು ಹೋದ್ವಿ, ಸಿಕ್ಕಲಿಲ್ಲ. ವಾಪಸ್ ಬಂದ್ವಿ ಹೋಮ್ ಸ್ಟೇಗೆ. ಈಗ ಸ್ವಲ್ಪ ರೆಸ್ಟ್, ಮಧ್ಯಾಹ್ನ ನಂತರ ಮತ್ತು ಸಂಜೆ ಇಲ್ಲೇ ಒಂದು ಪೈನ್ ಫಾರೆಸ್ಟ್ ಇದೆಯಂತೆ, ಅಲ್ಲಿ ವಾಕ್ ಹೋಗ್ತೀವಿ, ಚೆನ್ನಾಗಿದೆ ಅಂತೆ. ಇಷ್ಟು ನಡೆಯುವಾಗಲೇ ಆಯ್ಸಾಗ್ತದೆ. Mata. Ay, man. Yeah, it's there. The entire setup is actually nice. ಇಲ್ಲೇ ನಮ್ಮ ಟೆಂಟ್ ಇದೆ, ಇದು ಸಹ ಇದು ಇಲ್ಲಿ ನಮ್ಮದು. ಆಮೇಲೆ ಇದು ಪೈನ್ ಕೋನ್ ಅಂತೇಳಿ, ನಿಮಗೆ ಪೈನ್ ಟ್ರೀಸಿಂದ ಬರುತ್ತೆ. ಇದನ್ನು ಅಲ್ಲಿ ಬೆಂಕಿ ಹಾಕಿದೆ, ಇದು ಒಳ್ಳೆ ಪೆಟ್ರೋಲ್ ಥರ ಉರಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಖತ್ ಚೆನ್ನಾಗಿ ಕ್ಯಾಂಪ್ ಫೈರ್ ಹಾಕೋಕೆ ಇಲ್ಲಿ ಏನು ಕಷ್ಟನೇ ಇಲ್ಲ. ಊಟ ಮಾಡುವ ಡ್ಯಾಡಿ. ಚಿಕನ್ ಫ್ರೈಡ್ ರೆಡಿಯಾಗಿದೆ.